ಮಾರನೇ ಬೆಳಿಗ್ಗೆ 9 ಗಂಟೆ ಹೊತ್ತಿಗೆ ನಾನು ಹೇಳಿದೆ ಮಹೇಶನಿಗೆ ಈ ಥರ ಆಗಿದೆ ಅಂತ. ಅದು ಬೇರೆಲ್ಲೋ ಹೋಗ್ಲಿಕ್ಕೆ ಕಾಡಿಗೆ ಹೋಗಿ ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಅಲ್ಲಿಂದ ಎಲ್ಲ ಒಂದು ಗೋಣಿ ಚೀಲ ಇತ್ತು, ಅದನ್ನು ತೆಗೊಂದು ವೀಡಿಯೋ ಮಾಡಿದ. ಅಭಿಷೇಕ್ ಹೇಳಿದ ಇಲ್ಲ ಸರ್ ನನಗೆ ಗೊತ್ತಿಲ್ಲ ಅಂತ. ಪಾಪ ಅವನಿಗೆ ಗೊತ್ತಿಲ್ಲ ಈ ವಿಷಯ ಯಾವುದು. ಆದರೆ ಅಭಿಷೇಕ್ ಹೇಳಿದೆ ಜಯಂತ್ ಅಂತ ಹೇಳ್ದ. ಅದಕ್ಕೆ ಕರೆಸಿದ್ರು. ಸೈಮನು ಯಾರಿಗೆ ಮಂಜುನಾಥಿಗೆ ಹೇಳ್ದ ಬಟ್ಟೆ ಬಿಚ್ಚಿಸು ಅಂತ. ಬಟ್ಟೆ ಬಿಚ್ಚಿಸಿದೆ, ಬಟ್ಟೆ ಬಿಚ್ಚಿ ಬಟ್ಟೆ ಇಟ್ಟೆ. ಅಷ್ಟೊತ್ತಿಗೆ ಅವನು ಚಿನ್ನನ್ನು ಕರ್ಕೊಂಡು ಬಂದರು. ಅವ ಕೇಳ್ತಾ ಇರುವಾಗಲೇ ಲಾಠಿಯಲ್ಲಿ ಹೊಡಿತಾ ಇದ್ದ. ಯಾರು? ಸೈಮನು ಕಪಿ ಮುಷ್ಟಿಯಲ್ಲಿ ಹೊಡಿತಾ ಇದ್ದ. ಅವನು ನಾನು ಹೇಳ್ದಪ್ಪ ನೀನೇ ತಾನೇ ಮಾಡ್ರು ಇದಲ್ಲ. ಕಾಳಲ್ಲಿ ಒಂದು ಹಗ್ಗ ಇತ್ತು, ಆ ಹಗ್ಗ ಹೆಣ್ಣುಮಕ್ಳು ಯಾರೋ ಕೊಲೆ ಮಾಡಿ ನೇತಾಕಿರೋದಂತೆ. ಅದರದ್ದು ಹಗ್ಗ ಇದೆ ಅಂತ ಅವನಿಗೆ ತೋರಿಸ್ತೀನಿ ಅಂತ ಅದು ಸಿಗಲಿಲ್ಲ. ಆ ದೂರ ಹಿಡ್ಕೊಂಡು ನೋಡಿ ಈ ಬೋಳಿ ಮಗ ಕೊಟ್ಟರು ಕೆಲಸ ನೋಡಿ ಇವಾಗ ತಂದಿದ್ದಾನೆ, ಇದಕ್ಕೆ ಸಾಕ್ಷಿ ಇದೆಯಾ ಏನು? ದೊಡ್ಡವರ ವಿರುದ್ಧವಲ್ಲ ಈ ಥರ ಮಾತಾಡೋದ, ಈ ಥರ ಬರೀತಾ ಇರೋದಾ, ಏನೋ ಸಾಕ್ಷಿ ಇದ್ದಾರೆ ಕರ್ಕೊಂಡು ಬಾ, ದೂರಾಗಿ ಕೊಡ್ತಾ ಇದ್ದೀನಿ, ದೂರ ತಗೊಳ್ಳಿ ಸರ್. ಅದು ಅದ್ರ ಮೇಲೆ ತನಿಖೆ ಮಾಡಿ, ಅದು ನೀನು ಯಾರು ಹೇಳಲಿಕ್ಕೆ, ನೀನು ನೋಡಿ ಇದೆಲ್ಲ ನಿನ್ನ ಮೇಲೆ ಹಾಕ್ತೀನಿ. ಬೇಡ ಸುಳ್ಳೆ ಮಗನೇ, ಅತ್ಯಾಚಾರಕ್ಕೆ ಮುಟ್ಟಲ್ಲ, ಅತ್ಯಾಚಾರ ಮಾಡಿದಾರೆ ಅಂತ ಹೇಳ್ತಾ ಇದಾರಲ್ಲ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅವ್ರನ್ನೂ ಮುಗಿಸೋ ಕೆಲಸ ಮಾಡ್ತಾರೆ. ಅಲ್ಲ ಇವನ ತಮ್ಮನ್ನೇ ಬಿಟ್ಟಿಲ್ಲ ಅಂತ. ನಾನು ತಮ್ಮಲ್ಲ, ನಾನು ಅಪ್ಪನ್ನ ಬಿಡಲ್ಲ ಸರ್, ತಪ್ಪಂತ ಹೇಳ್ತೀನಿ. ಇವಾಗ ನಾನು ತಪ್ಪು ಮಾಡಿ ಓಕೆ ನೀವು ಏನು ಶಿಕ್ಷೆ ಕೊಟ್ಟು ತಗೊಳ್ಳೋಕ್ಕೆ ನಾನು ತಯಾರಾಗಿದ್ದೀನಿ. ಡಾಕ್ಟ್ರ್ ಹೇಳಿದ್ರು ಅಡ್ಮಿಟ್ ಆಗಬೇಕಂತ. ನಾನು ಬೇಡ ಅಂತ ಹೇಳಿದೆ. ಇಲ್ಲ SIT ಕರೆತ ಹೋಗಲೇಬೇಕಂತ ಹೇಳಿದೆ ಅರ್ಜೆಂಟ್. 5ನೇ ತಾರೀಕಲ್ಲ 6ನೇ ತಾರೀಕು ಮುಂಜಾನೆ 2:30 ಸಿಂಧು ದೇವಿಯವ್ರನ್ನ ಕರೆಸಿ ಅಲ್ಲಿಂದ ಮತ್ತೆ ಅವರ ಕಾರ್ನಲ್ಲಿ ಕಳಿಸ್ಬಿಟ್ರು. ಸಂಡೇ ಎಲ್ಲ ಸುಮ್ಮನೆ ಕರೆಸಿ ಕೂರಿಸ್ತಾ ಇತ್ತು. ತನಿಖೆ ಇಲ್ಲ ಏನಿಲ್ಲ. ಏನೊಂದು 10 ಪೇಜ್ ಒಂದು ಪುಟ್ಟ ತನಿಖೆ ಮಾಡಲಿಕ್ಕೆ ಏನು 13 ದಿನ ಬೇಕಿತ್ತ? ಮಗನಿಗೆ 20 ವರ್ಷ ಆಗಿದೆ. ನಿಮ್ಮನ್ನೆಲ್ಲ ಬೀದಿ ತರ್ತೀವಿ, ನಿಮ್ಮೆಲ್ಲ ಜೈಲಿಗೆ ಕಳಿಸ್ಬೇಕು. ಲಾಡ್ಜಲ್ಲಿ ಆಗ್ತಾ ಇರೋ ಘಟನೆ ಸೇಮ್ ಅದೇ ಇದೆ. ನಿನ್ನೆ ಎಲ್ಲ ಮಾತಾಡಲಿಕ್ಕೆ ಧೈರ್ಯ ಅಂದರೆ ಸೌಜನ್ಯ ಹೋರಾಟದಿಂದ ಧೈರ್ಯ ಬಂದಿರೋದು. ನೋಡಬೇಕು ಇವಾಗ ಹೊಸ DSP ಬಂದಿದ್ದಾರಲ್ಲ, ಇಷ್ಟೆಲ್ಲ ವೀಡಿಯೋ ಹರಿದಾಡ್ತಾ ಇಲ್ಲ, ಸೋಂಬೇರಿದ ಕೇಸ್ ಮಾಡಿದ್ದಾರೆ ಇಲ್ಲ ಅಂತ ನೋಡಬೇಕು. ಇದನ್ನು ಅಲ್ಲ ಅಪ್ಪನೇ ಸಾಯಿಸಿರೋದು. ವಸಂತ ಎಂಬುವರೊಟ್ಟಿಗೆ ಏನೋ ಪ್ರೀತಿ ಇತ್ತು, ಅದಕ್ಕೋಸ್ಕರ ಅಪ್ಪ ಸಾಯಿಸಿರೋ ಅಂತ ನಮಗೆ ಗೊತ್ತಿಲ್ವಾ? ಎಲ್ಲಿಂದಲೋ ಬಂದು ಕೂತು ಯಾವುದೋ ರಿಪೋರ್ಟ್ ಈ ಇದೇ ಥರದಲ್ಲಿ ರಿಪೋರ್ಟ್ ಬರೆದಾಕಿರೋದು. ಅಲ್ಲಿ ಅವನ ಲಾಠಿ ತೆಗಿಯಲ್ಲ ಆ ಒಂದು ಆಗ್ತಾ ಇರೋ ಇದರಲ್ಲಿ ಗೊತ್ತಾಯ್ತು ಅವನಿಗೆ ಸರಿಯಾಗಿ ಬಾರಿಸಿ ಇದನ್ನು ರೂಟ್ ಚೇಂಜ್ ಮಾಡಿರೋದು. ಇದು ತನಿಖೆ ಆಗಲೇಬೇಕು, ಸತ್ಯ ಹೊರಗೆ ಬರಲೇಬೇಕು. ಅದನ್ನು ಮಗಳು ಹೇಳ್ಬೇಕಂತ ನೋಡಿದೆ. ಅವನು ನೋಡಿದ ವಿಷಯ ಏನು ಕೇಳಿಸ್ಬೇಕು ಸ್ವಾಮಿ, ಇವ್ರಿಗೇನು ಕೆಲಸ ಇಷ್ಟು ಒತ್ತಡ ಏನಕ್ಕೆ? ಕೆಲವೊಂದು ಬುರುಡೆ ಪತ್ರಿಕೆಯವರು ಬರ್ದಾಗ ನಾವೇನು ಮಾಡೋಣ? ಜನರನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ. ಇನ್ನು ನನ್ನ ಮೇಲೆ ಏನೇ ಆದರೂ ಒಂದು ಧರ್ಮಸ್ಥಳ, ಒಂದು SIT ಮತ್ತು ಮಾಧ್ಯಮ ನೇರವಾಗಿ ನಾನು ಇವಾಗಲೇ ಲೆಟ್ರ್ ಹಾಕ್ತೀನಿ ಎಲ್ಲರಿಗೂ, ಎಲ್ಲ ಇಲಾಖೆ ಹಾಕ್ಬಿಡ್ತೀವಿ.